ಮಾಲಿಕೆ 7 ಮಾಲಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ವಸುಧೇಂದ್ರ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 11. ಪುಸ್ತಕದ ಹೆಸರು ಮೋಹನಸ್ವಾಮಿ. ಲೇಖಕರು ವಸುಧೇಂದ್ರ. ಅಭಿಪ್ರಾಯ ವೀಣಾ ನಾಯಕ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಇದೊಂದು ಕಥಾ ಸಂಕಲನ. ಇದರಲ್ಲಿ 11 ಸಣ್ಣ ಕಥೆಗಳಿವೆ. ಅವುಗಳ ಹೆಸರನ್ನು ಕೇಳುವುದೇ ಒಂದು ರೀತಿಯ ವಿಶಿಷ್ಟ ಅನುಭವ. ಅವು ಇಲ್ಲಿವೆ. ತುತ್ತ ತುದಿಯಲ್ಲಿ ಮೊತ್ತ ಮೊದಲು, ಕಗ್ಗಂಟು, ಕಾಶಿ ವೀರರು, ಒಲ್ಲದ ತಾಂಬೂಲ, ಕಿಲಿಮಂಜಾರೋ, ನಿನ್ನಾಗಮನವೀಗ, ಎನ್ನ ಹಕ್ಕು, ತಗಣಿ, ದುರ್ಭಿಕ್ಷ ಕಾಲ, ಭಗವಂತ, ಭಕ್ತಿ ಮತ್ತು ರಕ್ತ, ಪೂರ್ಣಾಹುತಿ, ದ್ರೌಪದಮ್ಮನ ಕಥಿ, ಇವತ್ತು ಬೇರೆ. ತುತ್ತ ತುದಿಯಲ್ಲಿ ಮೊತ್ತ ಮೊದಲು, ಕಾಶಿ ವೀರರು, ಒಲ್ಲದ ತಾಂಬೂಲ ಕಥೆಗಳಲ್ಲಿ ಮೋಹನನೂ ಅಲ್ಲದ ಮೋಹಿನಿಯೂ ಅಲ್ಲದ ಶರೀರ ಸ್ಥಿತಿಯನ್ನು ಹುಟ್ಟಿನಲ್ಲೇ ಪಡೆದು ಬೆಳೆದ ಮೋಹನಸ್ವಾಮಿಯ ಮಾನಸಿಕ ತಲ್ಲಣಗಳಿವೆ. ತಾನು ಮಾಡದ ತಪ್ಪಿಗೆ ಸಮಾಜದಲ್ಲಿ ಅನ್ಯರ ತಿರಸ್ಕಾರಕ್ಕೆ ಬಲಿಯಾಗಿ ಬಳಲುವ ಅನಿವಾರ್ಯತೆ ಮತ್ತು ಅಸ್ವೀಕಾರಾರ್ಹ ಕೃತಕ ವಿಕೃತ ಸಂಬಂಧಗಳಿಗೆ ಒಡ್ಡಿಕೊಳ್ಳುವ ದೌರ್ಬಲ್ಯದ ವಿವಶತೆ ಇದೆ. ಓದುವಾಗ ಬಹಳ ಯೋಚಿಸುವಂತೆ ಮಾಡುತ್ತದೆ. ಈ ಕಥೆಗಳನ್ನು ಓದಿಯೇ ತಿಳಿಯಬೇಕು. ಮೇಲೆ ಸೂಚಿಸಿದ ವರ್ಗದ ಜನರ ಬಗ್ಗೆ ನಾವು ಚಿಕ್ಕವರಿದ್ದಾಗ ಸುತ್ತಲಿನ ಜನರ ಹಾಸ್ಯಪೂರ್ಣ ಮಾತುಗಳನ್ನು ಕೇಳಿ ನಾವು ನಗುತ್ತಿದ್ದೆವು. ಆಗ ಅದು ಏನೋ ತಮಾಷೆ ಮಾತು ಅನ್ನುವ ಭಾವನೆ ಮಾತ್ರವಿತ್ತು. ಆದರೆ ಬೆಳೆದ ಮೇಲೆ ವಿಷಯ ಅರ್ಥವಾಯಿತು. ಈ ಪುಸ್ತಕವನ್ನು ಓದಿದಾಗ ಮನಸ್ಸು ಪೂರ್ತಿಯಾಗಿ ಕರಗಿತು. ವಸುಧೇಂದ್ರ ಅವರ ಬರಹ ಸಶಕ್ತವಾಗಿದ್ದು ಓದುಗರ ಮೆದುಳಲ್ಲಿ ಅಚ್ಚೊತ್ತಿದಂತೆ ಪರಿಣಾಮ ಬೀರುತ್ತದೆ. ಇದರಲ್ಲಿ ಒಂದು ಕಥೆ ಪುರಾಣ ಪಾತ್ರಗಳಾದ ಕುಂತಿ ಮತ್ತು ದ್ರೌಪದಿ ಬಗ್ಗೆ ಇದ್ದು ಸರಳ ಭಾಷೆಯಲ್ಲಿದೆ. ದ್ರೌಪದಮ್ಮನ ಕಥೆ ತುಂಬ ಇಷ್ಟವಾಯಿತು. ಸಾಮಾನ್ಯವಾಗಿ ಪುರಾಣದ ಕಥೆಗಳಲ್ಲಿ ದ್ರೌಪದಿಯ ಹುಟ್ಟು, ರೂಪ, ಸದೃಢ ಮೈಕಟ್ಟು, ಹಠ ಸ್ವಭಾವ, ಸ್ವಾಭಿಮಾನ ಇತ್ಯಾದಿ ವರ್ಣನೆಗಳನ್ನು ಮಹಾಭಾರತ ಯುದ್ಧಕ್ಕೆ ಕಾರಣೀಭೂತವಾಗಿ ಪೂರ್ವಭಾವಿಯಾಗಿ ಹೊಂದಿಸಿ ಬರೆದ ಹಾಗಿರುತ್ತದೆ. ಆದರೆ ವಸುಧೇಂದ್ರ ಅವರು ತಮ್ಮ ಈ ಕಥೆಯಲ್ಲಿ ಅವಳನ್ನು ಸಾಮಾನ್ಯ ಸ್ತ್ರೀಯಾಗಿ ಕಂಡು 5 ಗಂಡಂದಿರನ್ನು ಹೊಂದಿಕೊಂಡು ಸಂಸಾರ ಸಾಗಿಸಬೇಕಾಗಿ ಬಂದ ಅವಳ ಅಸಾಮಾನ್ಯ ಪರಿಸ್ಥಿತಿಯ ಬಗ್ಗೆ, ಇದರ ಫಲವಾಗಿ ಅವಳು ತಾಯಿಯಾಗುವ ಸಾಧ್ಯತೆ ದೂರವಾಗಿ ಎಲ್ಲರ ಅವಗಣನೆಗೆ ತುತ್ತಾದುದರ ಬಗ್ಗೆ ಮಾರ್ಮಿಕವಾಗಿ ಬರೆದಿದ್ದಾರೆ. ಬ್ರಹ್ಮಚಾರಿ ನಾರದರಿಗೆ ತನ್ನ ದುಃಖವನ್ನು ತೋಡಿಕೊಂಡಾಗ ಸಿಕ್ಕಿದ ಪರಿಹಾರ, ಸರದಿಯಂತೆ 1 ವರ್ಷ ಒಬ್ಬ ಪತಿಯೊಂದಿಗೆ ದಾಂಪತ್ಯ, ಇದರ ಪ್ರಕಾರ ಹಿರಿಯವನಾದ ಯುಧಿಷ್ಠಿರನ ಜೊತೆಗೆ 1 ವರ್ಷ ಕಳೆದು ಭೀಮನ ಸರದಿ ಶುರುವಾಗುತ್ತದೆ. ಮಕ್ಕಳಾಗಲು ಯಮುನೆಯ ದಡದಲ್ಲಿ ಸೂರ್ಯೋದಯದ ಸಮಯದಲ್ಲಿ 100 ಸೋಮಯಾಗಗಳನ್ನು ಮಾಡಬೇಕೆಂದು ಋಷಿಗಳು ಹೇಳಿದ ಪ್ರಕಾರ ಭೀಮನು ಅದರ ಅನುಷ್ಠಾನ ಮಾಡುತ್ತಾ ಇರುತ್ತಾನೆ. ಅಂಥ ಸಂದರ್ಭದಲ್ಲಿ ದ್ರೌಪದಿ ತನ್ನ ಸಖಿ ದೇವಪ್ರಿಯೆಯಿಂದ ಅರ್ಜುನ ಸುಭದ್ರೆಯನ್ನು ವರೆಸಿದ್ದನೂ ಅವಳು ಆಗಲೇ 3 ತಿಂಗಳ ಗರ್ಭಿಣಿಯಾಗಿದ್ದಾಳೆಂದು ತಿಳಿದು ಅಸೂಯೆ ಅಲ್ಲದಿದ್ದರೂ ತನ್ನ ಬಂಜೆತನದ ಬಗ್ಗೆ ಜಿಗುಪ್ಸೆ ಪಟ್ಟಿದಂತೂ ನಿಜ. 1-2 ತಿಂಗಳು ಇದೇ ಯೋಚನೆಯಲ್ಲಿ ಕಳೆದು ಹೋಗುತ್ತವೆ. ಜಾಣೆಯಾದ ದೇವಪ್ರಿಯೆ ತನ್ನದೇ ರೀತಿಯ ಪರೀಕ್ಷೆ ಮಾಡಿ ದ್ರೌಪದಮ್ಮನಿಗೆ ಸಿಹಿ ಸುದ್ದಿ ನೀಡುತ್ತಾಳೆ. ಇದನ್ನು ಸಂಜೆ ಮನೆಗೆ ಬರಲಿರುವ ಭೀಮನಿಗೆ ಹೇಳುವ ತವಕದಿಂದ ಪಾಂಚಾಲಿ ಕಾಯುತ್ತಿರುತ್ತಾಳೆ. ದಾಸಿಯಿಂದ ಈ ವಿಷಯ ತಿಳಿದ ಕುಂತಿ ಆತುರದಿಂದ ಬರುತ್ತಾಳೆ. ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ ಕುಂತಿ ಸೊಸೆಯ ಖುಷಿಯನ್ನು ತನ್ನ ವಿಲಕ್ಷಣ ಆದೇಶದಿಂದ ಹೊಸಕಿ ಹಾಕುತ್ತಾಳೆ. ಆ ಆದೇಶವೇನು? ಅದನ್ನು ಧರ್ಮಕ್ಕೆ ಚ್ಯುತಿ ಬರದಂತೆ ಪಾಲಿಸಿದ ದ್ರೌಪದಿಯ ಪರಿಸ್ಥಿತಿ ಓದುಗರ ಮನ ಮುಟ್ಟುವಂತೆ ಚೆನ್ನಾಗಿ ಮೂಡಿಬಂದಿದೆ. ಒಟ್ಟಿನಲ್ಲಿ ವಸುಧೇಂದ್ರರವರ ಕಥನ ಶೈಲಿ ಕಥೆಗಳ ವಿಷಯ ಮುಟ್ಟಬೇಕಾದ ಗಮ್ಯ ಸರಾಗವಾಗಿ ಮುಟ್ಟಿ ಇವರು ಸಶಕ್ತ ಲೇಖಕರು ಎನ್ನುವುದನ್ನು ಸಾಬೀತು ಮಾಡುತ್ತದೆ. ಚಂದದ ಕಥಾ ಸಂಕಲನ. ಒಮ್ಮೆ ಓದಿ ನೋಡಿ. ಧನ್ಯವಾದಗಳು.